ಎಲ್ರಿಗೂ ನಮಸ್ಕಾರ. ಇವಾಗ ನಾನು ಇದ್ದೀನಿ ಮೈಸೂರು ಜಂಕ್ಷನಲ್ಲಿ. ಇಲ್ಲಿಂದ ನಾನು ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ. ಟ್ರೈನ್ ನಂಬರ್ 12781 ಮೈಸೂರು ಹಜರತ್ ನಿಜಾಮುದ್ದೀನ್ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನ್ ಏನಿದೆಯಲ್ಲ ವಾರದಲ್ಲಿ ಒಂದಿನ ಇರುತ್ತೆ, ಶುಕ್ರವಾರ. ಮತ್ತು ಇವತ್ತು ನಾನು ಟ್ರಾವೆಲ್ ಮಾಡ್ತಾರೋ ಕೋಚು ಸ್ಲೀಪರ್ ಕ್ಲಾಸಲ್ಲಿ. ಪ್ಲಾಟ್ಫಾರ್ಮ್ ನಂಬರ್ 3 ಅಲ್ಲಿ ನಿಂತಿದೆ ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್. ಅದೇ ಟ್ರೈನ್ ರೆಕ್ ಶೇರಿಂಗ್ ಇದೆ, ಬಾಗಲಕೋಟೆ ಎಕ್ಸ್ಪ್ರೆಸ್, ಬಸವ ಎಕ್ಸ್ಪ್ರೆಸ್ ಜೊತೆಗೆ. ಮತ್ತು ಪ್ಲಾಟ್ಫಾರ್ಮ್ ನಂಬರ್ 4 ಅಲ್ಲಿ ನಿಂತಿದೆ ಹಂಪಿ ಎಕ್ಸ್ಪ್ರೆಸ್ಸು. ನಾನು ಬಂದಿದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 5ಗೆ. ನಮ್ಮ ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 5 ಇಂದಾನೆ ಡಿಪಾರ್ಚರ್ ಆಗ್ತದೆ ನೋಡಿ. ಮೈಸೂರು ಹಜರತ್ ನಿಜಾಮುದ್ದೀನ್ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ಸು. ಇವತ್ತಿಂದು ನಮ್ಮ ಲೋಕೋಮೋಟಿವ್ KGM WAP7 ಇದೆ. ರೋಡ್ ನಂಬರು 39417. ಇವತ್ತಿಂದು ನಮ್ಮ ಕೋಚು S5. .1 ಟೈಮಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಮೈಸೂರು ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 5 ಇಂದ. ಬನ್ನಿ ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಟ್ರೈನ್ ಏನಿದೆಯಲ್ಲ ಎವ್ರಿ ಫ್ರೈಡೇ ಸಾಯಂಕಾಲ 7 ಗಂಟೆ 30 ನಿಮಿಷಕ್ಕೆ ಬಿಡುತ್ತೆ. ಮೈಸೂರನ್ನ ಮಾರನೇ ದಿನ ಅಂದರೆ ನಾಳೆ ಅಲ್ಲ ನಾಡ್ದು ಸಾಯಂಕಾಲ 6 ಗಂಟೆ 45 ನಿಮಿಷಕ್ಕೆ ರೀಚ್ ಆಗುತ್ತೆ ಡೆಲ್ಲಿಲಿರೋ ಹಜರತ್ ನಿಜಾಮುದ್ದೀನ್ಗೆ. ಈಗ ಬನ್ನಿ ನಾನು ಸೀಟ್ ತೋರಿಸ್ತೀನಿ ಯಾರು ಸಿಕ್ಕಿದೆ ಅಂತ. ಇವತ್ತಿನ ನನ್ನ ಸೀಟು 24 ಸಿಕ್ಕಿದೆ, ಸೈಡ್ ಅಪ್ಪರ್. ಟ್ರೈನಿಂದು ರೂಟ್ ಬಗ್ಗೆ ಹೇಳಬೇಕು ಅಂದರೆ ಮೈಸೂರಿಂದ ಹೊರಟಾದ್ಮೇಲೆ ಹೊಳೆನರಸೀಪುರ, ಹಾಸನ, ಅರಸೀಕೆರೆ, ಬೀರೂರು, ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಮೀರಜ್ಗೆ ಹೋಗುತ್ತೆ. ಮೀರಜಿಂದ ಸಾಂಗ್ಲಿ, ಕರಾಡು, ಸತಾರದಿಂದ ಪುಣೆ ರೀಚ್ ಆಗ್ತೀವಿ. ಪುಣೆಯಿಂದ ಲೋಕೋ ರಿವರ್ಸಲ್ಲಿ ಇರುತ್ತೆ ನಮಗೆ. ಪುಣೆಯಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ಪುಣೆಯಿಂದ ಡಾನ್, ಕಾಡ್ಲೈನ್, ಅಹಲ್ಯನಗರಿ, ಬೇಲಾಪುರಿಂದ ನಾವು ರೀಚ್ ಆಗ್ತೀವಿ ಕೊಪ್ಪರ್ಗಾಂವಿಂದ ಮನ್ಮಾಡಿಂದ ಭೂಸಾವಲ್, ಖಂಡಾವ, ಇಟರ್ಸಿ, ಭೋಪಾಲ್, ಬೀನಾ ಜಂಕ್ಷನಿಂದ ನಾವು ಹೋಗ್ತೀವಿ ವೀರಂಗನ, ಲಕ್ಷ್ಮೀಬಾಯಿ, ಜಾಸ್ತಿ ಜಂಕ್ಷನು. ಅಲ್ಲಿಂದ ಗಾವ್ಲಿಯರ್, ಆಗ್ರಾ ಕ್ಯಾಂಟೀನಿಂದ ಮಥುರಾಯಿಂದ ನಾವು ಫೈನಲ್ ಡೆಸ್ಟಿನೇಷನ್ ಹಜರತ್ ನಿಜಾಮುದ್ದೀನ್ಗೆ ಹೋಗ್ತೀವಿ. ಟೈಮಿಂಗ್ ಕೊಟ್ಟಿರೋದು ಸಾಯಂಕಾಲ 6 ಗಂಟೆ 45 ನಿಮಿಷಕ್ಕೆ. ಬಿಫೋರ್ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಇವಾಗ ನಮ್ಮ ಟ್ರೈನು 76 ಕಿಲೋಮೀಟರ್ಸ್ ಟು ಹೊಳೆನರಸೀಪುರ ಬೆಳಗುಳ ಬಿಟ್ಟಿದೆ. ಈಗ ಕೃಷ್ಣರಾಜ ಸಾಗರ ಹತ್ರ ಹೋಗ್ತಿದೆ ಗಾಡಿ. ಇವಾಗ ನಮ್ಮ ಟ್ರೈನು ಮಂದಗೆರೆ ಸ್ಟೇಷನಲ್ಲಿ ನಿಂತಿದೆ, ಯಾಕಂದರೆ ಆ ಕಡೆಯಿಂದ ಬರ್ತಿದೆ ತಾಳ್ಗುಪ್ಪದಿಂದ ಮೈಸೂರಿಗೆ ಹೋಗುವ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು ನಮ್ಮ ಟ್ರೈನಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಈ ರೂಟ್ ಏನಿದೆಯಲ್ಲ ಫುಲ್ ಎಲೆಕ್ಟ್ರಿಫೈಡು ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ಆ ಕಡೆಯಿಂದ ಟ್ರೈನ್ ಬರೋ ಈ ಕಡೆಯಿಂದ ಟ್ರೈನ್ ನಿಂತ್ಕೊಳ್ಳೇಬೇಕು. ಅದು ಬೇರೆ ನಮ್ಮ ಟ್ರೈನು ಆನ್ ಟೈಮಲ್ಲಿ ಓಡ್ತಿದ್ದವರು, 20 ಮಿನಿಟ್ಸ್ ಬಿಫೋರ್ ಟೈಮಲ್ಲೇ ಓಡ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಟ್ರೈನ್ನ ಮಂದಗೆರೆಯಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ.
ಬರೀ 88 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹೊಳೆ ನರಸೀಪುರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 8 ಗಂಟೆ 59 ನಿಮಿಷಕ್ಕೆ. ಅದರ ಬಂದಿದ್ದಲ್ಲಿ 9 ಗಂಟೆ 21 ನಿಮಿಷ. ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಇರೋದ್ರಿಂದ ನಮ್ಮ ಟ್ರೈನ್ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಹಂಡ ಬಿರಿಯಾನಿ ಮತ್ತು ಪರೋಟ ಕರಿ ಮತ್ತು ಚಪಾತಿ ಕರಿ ನೈಟ್ ಊಟಕ್ಕೆ ಅವೈಲಬಲ್ ಇದೆ. ನೋಡಿ, ಹಾಸನ್ ಔಟ್ರಲ್ಲಿ ಕ್ರಾಸ್ ಆಗ್ತಿದೆ. KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್. ಒನ್ 122 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಹಾಸನ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 9 ಗಂಟೆ 33 ನಿಮಿಷಕ್ಕೆ. ಅದರ ಬಂಡಿ ಐತ್ರಿ ಈಗ 10 ಗಂಟೆ 3 ನಿಮಿಷ. ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಹಾಸನ್ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ ನಮ್ಮ ಟ್ರೈನ್ನ ಕರ್ಸ್ಕೊಂಡಿದ್ದಾರೆ. ನೋಡಿ, ಪ್ಲಾಟ್ಫಾರ್ಮ್ ನಂಬರ್ 3ಅಲ್ಲಿ ನಿಂತಿದೆ ಹಾಸನ್ ಯಶವಂತಪುರ ಮೆಮು ರೇಕು. ಇದು ಡೌನ್ ಗ್ರೇಡೆಡ್ ಟ್ರೈನ್ಗಳು. ಇದು ಮುಂಚೆ ಇದು ನಾರ್ಮಲ್ ಎಕ್ಸ್ಪ್ರೆಸ್ ಕ್ಯಾಟಗರಿಲಿ ಓಡ್ತಾ ಇತ್ತು. ಈಗ ಇದು ಎಕ್ಸ್ಪ್ರೆಸ್ ಕ್ಯಾಟಗರಿ ಆದರೆ ಮೆಮು ರೇಕ್ ಕೊಟ್ಟಿದ್ದಾರೆ. ನೂರ 69 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಅರಸೀಕೆರೆ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 10 ಗಂಟೆ 25 ನಿಮಿಷಕ್ಕೆ. ಅದರ ಬಂದೈತ್ರಿ ಈಗ 10 ಗಂಟೆ 44 ನಿಮಿಷ. ಟೋಟಲ್ 19 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನಮ್ಮ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ ಅರಸೀಕೆರೆಯಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ನಮ್ಮ ಟ್ರೈನ್ನ ಕರ್ಕೊಂಡಿದ್ದಾರೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಅಲ್ಲಿ ನಿಂತಿದೆ ಅರಸೀಕೆರೆ
ಕೆ ಎಸ್ ಆರ್ ಬೆಂಗಳೂರು ಪ್ಯಾಸೆಂಜರ್ ಟ್ರೈನ್ ಈಗ ಜಸ್ಟ್ ಬಂದಿದೆ ಬೆಂಗಳೂರಿಂದ ಅರಸೀಕೆರೆಗೆ. ಇದೇ ಟ್ರೈನು ನಾಳೆ ಬೆಳಗ್ಗೆ 5:20 ಅರಸೀಕೆರೆ ಕೆ ಎಸ್ ಆರ್ ಬೆಂಗಳೂರು ಪ್ಯಾಸೆಂಜರ್ ಆಗಿ ಹೋಗ್ತದೆ. ಈಗ ನಮ್ಮ ಟ್ರೈನು ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನ್ಗೆ ಜಾಯ್ನ್ ಆಗಿದೆ. ನೋಡಬೇಕು ಇನ್ನಿಂದನೇ ಇರುತ್ತೆ ನಮ್ಮ ಯಶವಂತಪುರ ಸಿಂಧನೂರು ಮತ್ತು ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಟ್ರೈನ್ ಹಿಂದಿಂದನೇ ಬರುತ್ತೆ. ನೋಡೋಣ ಎಲ್ಲೋ ಓವರ್ಟೇಕ್ ಆಗುತ್ತೆ ಅಂತ. ನಾನಂತೂ ವೇಟ್ ಮಾಡ್ತಾ ಇರ್ತೀನಿ ಓವರ್ಟೇಕಿಗೆ ಎಲ್ಲಿ ಸಿಗುತ್ತೆ ಅಂತ. ಮತ್ತು ಈ ಟ್ರೈನಲ್ಲಿ ಎಷ್ಟು ಸೀಟ್ಸ್ ಖಾಲಿ ಇದೆ ಅಂದರೆ ಕರೆಂಟಲ್ಲಿ ಅಪ್ ಟು ಪುಣೆವರೆಗೂ ನಾನು ಚೆಕ್ ಮಾಡಿದಾಗ ಮೈಸೂರಿಂದ ಪುಣೆಗೆ ಲಿಟ್ರಲಿ 73 ಸೀಟ್ಸ್ ಕರೆಂಟಲ್ಲಿ ಅವೈಲಬಲ್ ಇತ್ತು ಗುರು. ವಾ. ಮತ್ತು ಟಿ ಟಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಈಗ ಇದೇನಿದೆಯಲ್ಲ ಸೀಟು ಜನರಲ್ ಟಿಕೆಟ್ ತೊಗೊಂಡಿರೋರು ಆರಾಮಾಗಿ ಕೊಡ್ತಾಯಿದ್ದಾರೆ ಅವರಿಗೆ ಟಿಕೆಟ್ಸ್. ಅಂದರೆ ಫೈನ್ ಎಕ್ಸ್ಟ್ರಾ ಪೇ ಮಾಡಿ ಒಬ್ರಿಗೆ ಕೊಡ್ತಾಯಿದ್ದಾರೆ ಟಿಕೆಟ್ಸು. ನೋಡಿ ಜನರಲ್. ನನಗೆ ಇನ್ನೊಂದೇನು ಅಂದರೆ ಯಶವಂತಪುರ ಈಗ ನಮ್ಮ ಟ್ರೈನ್ ಹೋದ್ಮೇಲೆ ಹಿಂದ್ಗಡೆಯಿಂದ ಬರುತ್ತೆ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ವಯ ಚಿತ್ರದುರ್ಗ ಚಳ್ಳಕೆರೆ. ಆ ಟ್ರೈನ್ ಪ್ಯಾಸೆಂಜರ್ ಕೂಡ ಈ ಟ್ರೈನ್ ಬೋರ್ಡ್ ಮಾಡ್ತಾಯಿದ್ದಾರೆ. ಯಾಕಂದರೆ ಅದು ಈಗ ರೀಸೆಂಟಾಗಿ LHB ಅಪ್ಗ್ರೇಡ್ ಆಗಿದೆ. ಈಗ ಆ ಟ್ರೈನ್ ಇದೆ ಅಂದ್ಕೊಂಡು ಈ ಟ್ರೈನ್ಗೆ ಬೋರ್ಡ್ ಮಾಡ್ತಾಯಿದ್ದಾರೆ ಮತ್ತು ಬೋರ್ಡ್ ಮಾಡ್ತಾಯಿದ್ದಾರೆ ವಾಪಸ್ಸು. ಅಪ್ ಟು ನೀವು ಬೀದೂರ್ವರೆಗೂ ಆರಾಮಾಗಿ ಹೋಗ್ಬೋದು. ಈ ಟ್ರೈನು ಚಿಕ್ಕಜಾರ್ಜು ಸ್ಟಾಪ್ ಇಲ್ಲ. ಚಿಕ್ಕಜಾರ್ಜು ಸ್ಟಾಪ್ ಇದ್ದಿದ್ರೆ ಹತ್ಕೊಂಡು ಆರಾಮಾಗಿ ಚಿಕ್ಕಜಾರ್ಜಲ್ಲಿ ಇಳ್ಕೊಂಡು ಹಿಂದ್ಗಡೆ ಆ ಟ್ರೈನ್ ಬರ್ತಿದ್ದಲ್ಲ ಆ ಟ್ರೈನ್ನ ಬೋರ್ಡ್ ಮಾಡ್ಬೋದು. ಆದರೆ ಈ ಟ್ರೈನ್ ಚಿಕ್ಕಜಾರ್ಜು ಸ್ಟಾಪ್ ಇಲ್ಲ ಬೇರೆ. ಈಗ ಡೈರೆಕ್ಟು ಬೀರೂರಿಂದ ನಾನ್ ಸ್ಟಾಪ್ ರನ್ ಹೋಗುತ್ತೆ ದಾವಣಗೆರೆಗೆ. ಸೊ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಟೈಮ್ ಆಗ್ತಾ ಬಂತು ಬೆಳಗಿನ ಜಾವ 4:10. ಇವಾಗ ನಮ್ಮ ಟ್ರೈನ್ ಎಂಟ್ರಿ ಆಗಿದೆ ಈಗ ಧಾರವಾಡಗೆ. ಇಲ್ಲಿಗೆ ನಮ್ಮ ಟ್ರೈನ್ ಆ್ಯಕ್ಚುಲಿ ಬರೋ ಟೈಮಿಂಗ್ ಇರೋದು ಬೆಳಗಿನ ಜಾವ 4:03. ಒಟ್ಟು 7 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರಿ ಆಗಿದೆ ಧಾರವಾಡ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ನೋಡಿ ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ನಿಂತಿದೆ ಧಾರವಾಡ KSR ಬೆಂಗಳೂರು ಸಿದ್ಧಗಂಗಾ ಎಕ್ಸ್ಪ್ರೆಸ್. ಈ ಟ್ರೈನು 5:25 ಡಿಪಾರ್ಟ್ ಆಗುತ್ತೆ.
ಸೊ ಗುಡ್ ಮಾರ್ನಿಂಗ್ ಗೈಸ್. ಲಿಟ್ರಲಿ ನಮ್ಮ ಟ್ರೈನು 1 hour ಬಿಫೋರ್ ಟೈಮಲ್ಲಿ ಓಡ್ತಿದೆ ಗುರು. ಅಲ್ಲಿ ಟ್ರೈನ್ ಮೂವ್ ಕೂಡ ಆಯಿತು ಗುರು. ಇವಾಗ ನಮ್ಮ ಟ್ರೈನ್ ನಿಂತಿದೆ ಕುಡಾಚಿಲಿ ನಿಂತಿದೆ. ಇಲ್ಲಿಂದ 33 ಕಿಲೋಮೀಟರ್ಸು ಮೀರಜು. ಈ ಟ್ರೈನಲ್ಲಿ ಪ್ಯಾಂಟ್ರಿ ಕೋಟ್ಸ್ ಇರೋದ್ರಿಂದ ಬೆಳಿಗ್ಗೆ ಟಿಫನಿ ನಿಮಗೆ ಬ್ರೆಡ್ ಆಮ್ಲೆಟ್ಟು, ಇಡ್ಲಿ ವಡ, ಪೋಹ ಅಂದರೆ ಅವಲಕ್ಕಿ ಮತ್ತು ಬ್ರೆಡ್ ಕಟ್ಲೆಟು ಸಹ ನಿಮಗೆ ಟ್ರೈನಲ್ಲಿ ಅವೈಲಬಲ್ ಇದೆ. ಬ್ರೆಡ್ ಆಮ್ಲೆಟ್ ನಿಮಗೆ 60 ರುಪೀಸ್ ಅಂತಿದ್ದಾರೆ, ಮತ್ತು ಪೋಹ ಮತ್ತು ಇಡ್ಲಿ ವಡ ಮತ್ತು ಬ್ರೆಡ್ ಕಟ್ಲೆಟ್ ಎಲ್ಲ 50 ರುಪೀಸು. ನೋಡೋಣ, ಒಂದು ತೊಗೊಳೋಣ, ಹೊಟ್ಟೆ ಹಸಿತದೆ, ತೊಗೊಂಡು ನಿಮಗೆ ಟೇಸ್ಟ್ ಯಾವ ಥರ ಇದೆ ಅಂತ ಹೇಳ್ತೀನಿ. ಕುಡಚಿ ನೋಡಿ. ಈಗ ಪ್ಯಾಂಟ್ರಿ ಕಾರಿಂದ ಟಿಫನ್ ಬರ್ತಾಯಿತ್ತು. ಟಿಫನಲ್ಲಿ ನಾನು ಪೋಹ ತೊಗೊಂಡೆ, ಅಂದರೆ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಬಿತ್ತು ನನಗೆ 50 ರೂಪಾಯಿ. ನೋಡ್ಬೋದು ಮೇಲ್ಗಡೆ ಮಿಕ್ಸ್ಚರ್ ಹಾಕಿದ್ದಾರೆ, ಕಡಲೆಬೀಜ ಇದೆ, ಮೆಣಸಿನ್ಕಾಯಿ ಹಾಕಿದ್ದಾರೆ, ಚಿಲ್ಲೀಸ್ ಹಾಕಿದ್ದಾರೆ. ನೋಡೋಕೆ ಚೆನ್ನಾಗಿದೆ. ಅದು ಟೇಸ್ಟ್ ಮಾಡೋಣ ಯಾವ ಥರ ಇದೆ ಈಗ. ಚೆನ್ನಾಗಿದೆ ಗುರು. ನಾನು ಅಂದ್ಕೊಂಡಿರಲಿಲ್ಲ ಅವಲಕ್ಕಿ ಟ್ರೈನಲ್ಲಿ ಇಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂತ. ಸಕ್ಕತ್ತಾಗಿದೆ ಗುರು ಇದು ಅವಲಕ್ಕಿ ಅಂತ. ಈಗ ನಮ್ಮ ಟ್ರೈನು ಮತ್ತೆ ಒಗರ್ಕೂಟದಲ್ಲಿ ನಿಲ್ಲಿಸಿದ್ದಾರೆ. ಒಗರ್ಕೂಟ್ ಆ್ಯಕ್ಚುಲಿ ಲಿಟ್ರಲಿ ನೋಡಿ, ಇಲ್ಲಿ 1 hour 25 minutes ಅಹೆಡ್. ನಮ್ಮ ಟ್ರೈನು ಮೀರಜಿಗೆ ರೀಚ್ ಆಗೋದು ಟೈಮ್ ಇರೋದು 10 ಗಂಟೆ 15 ನಿಮಿಷಕ್ಕೆ. ಈಗ ಟೈಮ್ ಆಗ್ತಾ ಬಂತು ಬೆಳಿಗ್ಗೆ 8 ಗಂಟೆ 10 ನಿಮಿಷ. ಲಿಟ್ರಲಿ 2 hours ಇನ್ನು ಆ ಟೈಮ್ ಇದೆ ಗುರು. ಆ್ಯಕ್ಚುಲಿ ಮೀರಜಿಗೆ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ? 26 ಕಿಲೋಮೀಟರ್ ಇದೆ. ಇವ್ರು ಆರಾಮಾಗಿ ಕ್ರಾಲಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರೂ ಆರಾಮಾಗಿ ರೀಚ್ ಆಗ್ತೀವಿ ಆನ್ ಟೈಮ್ಗೆ. ಈಗ ಎಲ್ಲ ಸ್ಟೇಷನಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟು ಡಿಪಾರ್ಟ್ ಮಾಡಿಸ್ತಾ ಇದ್ದಾರೆ. ಈಗ ಒಗರ್ಕೂಟದಿಂದನೇ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತೀವಿ.
ನೋಡಿ ಗುಟ್ಕನ ಉಗ್ದು ಫುಲ್ ಬೇಸಿನೆಲ್ಲ ಚಾಕ್ ಆಗಿದೆ. ಏನು ಹೇಳೋದು ಗೊತ್ತಿಲ್ಲ. ಅದು ಫುಲ್ ಗುಟ್ಕನ ಉಗ್ದು ಚಾಕ್ ಮಾಡಿಟ್ಟಿದ್ದಾರೆ. ನೀರು ಬರ್ತಿದೆ, ಯಾರೇ ತೊಳೆಯೋಕ್ಕಾಗ್ತಲ್ಲ. ಮತ್ತೆ ನೀಟ್ನೆಸ್ ನೋಡ್ಕೊಳ್ಳಿ ಹತ್ರ ಇದೆ ಅಂತ. ಮತ್ತೆ ಇವಾಗ ನಮ್ಮ ಟ್ರೈನ್ ಎಂಟಾಗ್ತಿದೆ ಮಹಾರಾಷ್ಟ್ರ. ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರಕ್ಕೆ ಎಂಟಾಗ್ತಿದೆ. ಮೊದಲನೇ ಸ್ಟೇಷನ್ನು ಮಹಾರಾಷ್ಟ್ರದಲ್ಲಿ ವಿಜಯನಗರ. ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಮೀರಜ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ ಆದರೆ ಬಂದೈತ್ರಿ. ಈಗ 9 ಗಂಟೆ 20 ನಿಮಿಷ ಅಂದರೆ 55 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ. ಮತ್ತು ಇಲ್ಲಿ 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ರೆಡಿ ಬೋರ್ಡ್ ಮಾಡಿದ್ದಾರೆ ಮತ್ತು ಬೋರ್ಡಿಂಗ್ ಕೂಡ ಸಹ ನಡೆದಿದೆ. ಮತ್ತು ನಿಮಗೆ ತೋರಿಸೋದ್ನಲ್ಲ ಹೆಂಗೆ ವಾಶ್ ಬೇಸಿನ್ ಹೆಂಗೆ ಚಾಕ್ ಆಗಿದೆ ಅಂತ. ಗುಟ್ಕಾನ ಉಗಿದು ಚಾಕ್ ಮಾಡಿಟ್ಟಿದ್ದಾರೆ ಗುರು. ನೋಡೋಣ, ಕಂಪ್ಲೇಂಟ್ ಹಾಕಿದ್ದೀನಿ. ಈಗ ಕ್ಲೀನ್ ಮಾಡ್ಬೋದು ಅನ್ಸುತ್ತೆ, ಬಂದು ನಿಮಗೆ ತೋರಿಸ್ತೀನಿ. ಟ್ರೈನ್ ಬಗ್ಗೆ ಮಾತಾಡಬೇಕು ಅಂದರೆ 12781 ಮೈಸೂರು ಹಜರತ್ ನಿಜಾಮುದ್ದೀನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಟ್ರೈನ್ ಏನಿದೆಯಲ್ಲ ಟೋಟಲ್ 2617 ಕಿಲೋಮೀಟರ್ ಕವರ್ ಮಾಡುತ್ತೆ ಗುರು. 2617 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ. 47 ಗಂಟೆ 15 ನಿಮಿಷ ತೊಗೊಳುತ್ತೆ. ಏನೋ ಮೈಸೂರಿಂದ ಡೆಲ್ಲಿಲಿರೋ ಹಜರತ್ ನಿಜಾಮುದ್ದೀನ್ಗೆ ಹೋಗೋಕ್ಕೆ. ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 30 ಹಾಲ್ಸ್ ಇದೆ. ಅಂದರೆ 30 ಕಡೆ ನಿಲ್ಲುತ್ತೆ ಈ ಟ್ರೈನು. ಈ ಮೀರಜ್ ರೈಲ್ವೆ ಸ್ಟೇಷನಲ್ಲಿ ಫ್ರೂಟ್ಸ್ ಕೂಡ ಅವೈಲಬಲ್ ಇದೆ. ಬಾಳೆಹಣ್ಣಿದೆ, ಪೇರ್ಲೆ ಹಣ್ಣು ಎಲ್ಲ ಕೂಡ ಅವೈಲಬಲ್ ಇದೆ. ಮತ್ತು ಮಾವಿನಕಾಯಿ ಕೂಡ ಅವೈಲಬಲ್ ಇದೆ. ಅದು ಮೀರಜ್ ರೈಲ್ವೆ ಸ್ಟೇಷನಲ್ಲಿ. ನೀವೇನಾದ್ರು ಫ್ರೂಟ್ಸ್ ತೊಗೊಬೇಕು ಅನ್ನೋ ಪ್ಲ್ಯಾನ್ ಮಾಡುತ್ತಿದ್ರೆ ಈ ರೈಲ್ವೆ ಸ್ಟೇಷನ್ ಬೆಸ್ಟು. ಅಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಇಲ್ಲೂ ಅಷ್ಟೇ, ಪೇರ್ಲೆ ಹಣ್ಣಿದೆ, ಬಾಳೆಹಣ್ಣಿದೆ. ನೋಡಿ, ಮೀರಜ್ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಟ್ರೈನ್ಗೆ ವಾಟರ್ ಫಿಲ್ಲಿಂಗ್ ಕೂಡ ನಡೀತಾ ಇದೆ. ಇಲ್ಲೊಂದು ನಡೀತಾ ಇದೆ ಮತ್ತು ಅಲ್ಲೂ ಅಷ್ಟೇ ವಾಟರ್ ಫಿಲ್ ಅಂತೂ ನಡೀತಾ ಇದೆ ಮೀರಜ್ ರೈಲ್ವೆ ಸ್ಟೇಷನಲ್ಲಿ.
ನೋಡಿ ಜಸ್ಟ್ ಪ್ಲಾಟ್ಫಾರ್ಮ್ ನಂಬರ್ 1 ಈಗ ಎಂಟ್ರ್ ಆಗಿದೆ ಕೋಲ್ಹಾಪುರದಿಂದ ಮುಂಬೈಗೆ ಹೋಗುವ ಕೊಯ್ನಾ ಎಕ್ಸ್ಪ್ರೆಸ್ಸು. ಇದೇ ಟ್ರೈನು ರೇಕ್ ಶೇರಿಂಗ್ ಮಾಡುತ್ತೆ ಮುಂಬೈ ಹೊಸಪೇಟೆ ಎಕ್ಸ್ಪ್ರೆಸ್ ಜೊತೆಗೆ ವಯಾ ವಿಜಯಪುರ, ಬಾಗಲಕೋಟೆ, ಗದಗ, ಹೊಸಪೇಟೆ. ಇನ್ನೂ 40 ನಿಮಿಷ ಟೈಮ್ ಇರೋದ್ರಿಂದ ನಾನು ರೈಲ್ವೆ ಸ್ಟೇಷನಿಂದ ಆಚೆ ಬಂದೆ ಕಾಫಿ ಏನಾದ್ರು ಕುಡಿಯೋಕ್ಕೆ ಅಂತ. ರೈಲ್ವೆ ಸ್ಟೇಷನಲ್ಲಿ ಕಾಫಿನೇ ಇಲ್ಲ ಗುರು. ನೋಡೋಣ ಮನೆ ಏನೋ ಸಿಗುತ್ತಾ ಅಂತ. ಸೊ ಗೈಸ್ ಫೈನಲಿ ಸಿಕ್ತು ಗುರು ಕಾಫಿ ಒಂದು. ನಾನು ಲಿಟ್ರಲಿ ಮೀರಜ್ ರೈಲ್ವೆ ಸ್ಟೇಷನ್ ಎಲ್ಲ ಸ್ಟಾಲ್ಸಲ್ಲೂ ನಾನು ಕೇಳ್ಕೊಂಬಂದೆ ಕಾಫಿ ಇದೆಯಾ ಅಂತ. ಎಲ್ಲೂ ಇಲ್ಲ ಗುರು. ನೋಡಿ ಮೀರಜ್ ರೈಲ್ವೆ ಸ್ಟೇಷನ್ ಎದುರುಗಡೆನೇ ಇದೆ. ಸ್ವಲ್ಪ ಮುಂದೆ ಬಂದರೆ ನಿಮ್ಗೊಂದು ಇಲ್ಲೊಂದು ಟೆಂಪಲ್ ಸಿಗುತ್ತೆ, ಅದು ಎದುರುಗಡೆನೇ ನಿಮಗೆ ಕಾಫಿ ನೋಡ್ಬೋದು. ಇದೆಷ್ಟು 20 ರೂಪಾಯಿ ಅಂದರು. ಚೆನ್ನಾಗಿದೆ. ಸದ್ಯ ನಮ್ಮ ಟ್ರೈನು 1 ಅವರ್ ಬಿಫೋರಲ್ಲಿ ಬಂದಿದೆ, ಅದರಿಂದ ಆರಾಮಾಗಿ ಬಂದೆ. ಇನ್ನೂ ನಮ್ಮ ಟ್ರೈನ್ ಡಿಪಾರ್ಟ್ ಆಗೋಕ್ಕೆ 25 ನಿಮಿಷ ಟೈಮ್ ಇದೆ. ಆರಾಮಾಗಿ ಕುಡ್ಕೊಂಡು ಹೋಗ್ಬೋದು ಒಳಗಡೆ. ನೋಡಿ ಆಯಿತು, ಆರಾಮಾಗಿ ಹೋಗ್ತಾಯಿದ್ದೀನಿ. ಟೈಮ್ ಇನ್ನೂ ಎಷ್ಟಿದೆ ಅಂದರೆ 9:58 ನಮ್ಮ ಟ್ರೈನ್ ಇರೋದು. ತೋರಿಸ್ತೀನಿ ರೀ. ನೋಡಿ 10:15ಕ್ಕೆ ಬರಬೇಕಾಗಿರೋದು, 10:20ಕ್ಕೆ ಡಿಪಾರ್ಚರು. ಇನ್ನೂ ನಮಗೆ ಬೇಜಾನ್ ಟೈಮ್ ಇದೆ. ಮತ್ತು ಮೀರಜ್ನ ಜಂಕ್ಷನ್ ಯಾಕಂತಾರೆ ಅಂದರೆ ಒಂದು ಲೈನ್ ಹೋಗಿದೆ ಹುಬ್ಬಳ್ಳಿಗೆ, ಇನ್ನೊಂದು ಲೈನ್ ಹೋಗಿದೆ ನಾವು ಹೋಗ್ತಾ ಇದ್ದೀವಲ್ಲ ಸತಾರ ಪುಣೆ ಲೈನು, ಇನ್ನೊಂದು ಕೋಲ್ಹಾಪುರ್ಗೆ ಒಂದು ಹೋಗಿದೆ, ಮತ್ತು ಇನ್ನೊಂದು ಹೋಗಿದೆ ವಯಾ ಕುರ್ದುವಾಡಿ ಪಂಡ್ರಾಪುರ ಮೇಲೆ ಸೋಲಾಪುರ್ಗೆ. ಅದಕ್ಕೆ ಇದನ್ನ ಮೈನ್ ಜಂಕ್ಷನ್ ಅಂತ ಕರೀತಾರೆ. ನೋಡಿ ಪ್ಲಾಟ್ಫಾರ್ಮ್ ನಂಬರ್ 4 ನಿಂತಿದೆ ನಮ್ಮ ಮೈಸೂರು ಹಜರತ್ ನಿಜಾಮುದ್ದೀನ್ ಸ್ವರ್ಣ ಜಯಂತಿ. ಆ್ಯಕ್ಚುಲಿ ಇದು ಪ್ಲಾಟ್ಫಾರ್ಮ್ ನಂಬರ್ 1, ಪ್ಲಾಟ್ಫಾರ್ಮ್ ನಂಬರ್ 2, ಪ್ಲಾಟ್ಫಾರ್ಮ್ ನಂಬರ್ 3 ಆ ಕಡೆ. ಇದು ಪ್ಲಾಟ್ಫಾರ್ಮ್ ನಂಬರ್ 4 ಅದು ಅನಿಸುತ್ತೆ. ನೋಡಿ ಈ ಟ್ರೈನ್ ನೋಡ್ತಾ ಇದ್ರಲ್ಲ, ಇದು ಮಹಾರಾಷ್ಟ್ರ ಎಕ್ಸ್ಪ್ರೆಸ್ಸು. ಬರೀ ಮಹಾರಾಷ್ಟ್ರದಲ್ಲೇ ಫುಲ್ಲು ಮಹಾರಾಷ್ಟ್ರನೇ ಒಂದು ರೌಂಡ್ ಆಡ್ಕೊಂಡ್ಬರುತ್ತಿದ್ದು. ಆದರೆ ನಮ್ಮ ಕರ್ನಾಟಕ ಎಕ್ಸ್ಪ್ರೆಸ್ಸು ಕರ್ನಾಟಕದಲ್ಲಿ 5ರಿಂದ ಒಂದು 6-7 ಸ್ಟಾಪ್ ಇರ್ಬೋದು ಗುರು. ಕರ್ನಾಟಕದಲ್ಲಿ ಮಿಕ್ಕಿದೆಲ್ಲ ಬೇರೆ ಕಡೆಯೇ ಸ್ಟಾಪ್ ಇದೆ. ನಮ್ಮ ಕರ್ನಾಟಕದಲ್ಲೂ ಒಂದು ಈ ಥರ ಮಹಾರಾಷ್ಟ್ರ ಎಕ್ಸ್ಪ್ರೆಸ್ ಥರ ಒಂದು ಟ್ರೈನ್ ಬಿಡಬೇಕು. ಬರೀ ಕರ್ನಾಟಕನೇ ಒಂದು ರೌಂಡ್ ಆಗೋ ಥರ, ಒಂದು ಫುಲ್ ಕರ್ನಾಟಕನೇ ಕವರ್ ಆಗೋ ಥರ ಒಂದು ಟ್ರೈನ್ ಬಿಟ್ಟರೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಕರ್ನಾಟಕ ಎಕ್ಸ್ಪ್ರೆಸ್ ಹೇಳ್ದಂಗೆ ಅದು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗುತ್ತೆ. ಅದು ಒಂದು ಹೆಂಗೆ ಅಂದರೆ ಬೆಂಗಳೂರು ಬಿಟ್ಟಾದ್ಮೇಲೆ ಕಂಟೋನ್ಮೆಂಟು ಯಲಹಂಕ, ದೊಡ್ಡಬಳ್ಳಾಪುರ, ಗೌರಿಬಿದನೂರಿಂದ ಸೀದಾ ಹಿಂದೂಪುರ ಅಂತ ಆಂಧ್ರ ಬರುತ್ತೆ. ಅಲ್ಲಿಂದ ಬರುತ್ತೆ ರಾಯಚೂರು, ಯಾದಗಿರಿ, ಕಲಬುರಗಿ, ವಾಡಿ, ಶಾಬಾದ್. ಒಂದು 7ರಿಂದ ಒಂದು 8 ಸ್ಟಾಪ್ಸ್ ಏನೋ ಇರ್ಬೋದು ಅಷ್ಟೇ ಗುರು. ಅದು ಈ ಟ್ರೈನ್ ಥರ ಒಂದು ಕರ್ನಾಟಕದಲ್ಲೇ ಕವರ್ ಆಗೋ ಥರ ಒಂದು ಟ್ರೈನ್ ಕೊಟ್ಟರೆ ಯೂಸ್ ಆಗುತ್ತೆ. ನೋಡಬೇಕಾದ್ರೆ ಈ ಮಹಾರಾಷ್ಟ್ರ ಎಕ್ಸ್ಪ್ರೆಸ್ ಹೆಸರು ಕೇಳಿದ್ದೀನಿ, ಸಿಕ್ಕಾಬಟ್ಟೆ ಹೆಸರಿದೆ ಈ ಟ್ರೈನಲ್ಲೂ. ನೋಡೋಣ ಆದಷ್ಟು ಒಂದು ಜರ್ನಿ ಮಾಡುವ. ಕರೆಕ್ಟು 1 ಅವರ್ ಹಾಲ್ಟ್ ಆದಮೇಲೆ ನಮ್ಮ ಟ್ರೈನ್ ಈಗ ಡಿಪಾರ್ಟ್ ಆಗ್ತಿದೆ ಮೀರಜ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 4 ಸಾರಿ ಪ್ಲಾಟ್ಫಾರ್ಮ್ ನಂಬರ್ 3 ಇದು. ಪ್ಲಾಟ್ಫಾರ್ಮ್ ನಂಬರ್ 4 ಒಂದೇ, ಪ್ಲಾಟ್ಫಾರ್ಮ್ ನಂಬರ್ 3 ಇದು.
762 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಸಾಂಗ್ಲಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10:32 ಅದರ ಬಂದೈತ್ರಿ. ಈಗ 10:40 ಟೋಟಲ್ 8 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ಸಾಂಗ್ಲಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ನಮ್ಮ ಟ್ರೈನ ಕರ್ಸ್ಕೊಂಡಿದ್ದಾರೆ. ಮತ್ತು ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ದು ನಮ್ಮ ಟ್ರೈನಲ್ಲಿ ಏನಿದೆಯಲ್ಲ ಟೋಟಲ್ 4 ಜನರಲ್ ಕ್ಲಾಸು, 7 ಸ್ಲೀಪರ್ ಕ್ಲಾಸು, 3 ಥರ್ಡ್ AC, 2 ಸೆಕೆಂಡ್ AC, 1 H7 ಕ್ಲಾಸ್ ಹೊಡುತ್ತೆ. ಅಂದರೆ ಫಸ್ಟ್ AC ಕಮ್ ಸೆಕೆಂಡ್ AC. ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ ನೀವೇನು ಎಂಟೈನ್ ಜರ್ನಿ ಮಾಡ್ತಾರೆ ಅಂದರೆ ಮೈಸೂರಿಂದ ನಿಜಾಮುದ್ದೀನ್ವರೆಗೂ ಸ್ಲೀಪರಲ್ಲಿ 985 ರೂಪಾಯಿ ಆಗುತ್ತೆ, 985 ರುಪೀಸು. ಥರ್ಡ್ AC ಟ್ರಾವೆಲ್ ಮಾಡ್ತೀರಾ ಅಂದರೆ 2445 ರುಪೀಸು. ಸೆಕೆಂಡ್ AC ಟ್ರಾವೆಲ್ ಮಾಡ್ತೀರಾ ಅಂದರೆ 3515 ರೂಪಾಯಿ. ಫಸ್ಟ್ AC ಟ್ರಾವೆಲ್ ಮಾಡ್ತೀರಾ ಅಂದರೆ 5925 ರೂಪಾಯಿ. ನೋಡಿ ಬ್ಯಾಂಡ್ರಿ ಕಾರಿಂದ ವೆಜ್ ಬಿರಿಯಾನಿ ಮಾಡ್ಕೊಂಡು ಬರ್ತಾಯಿದ್ರು, ನಾನೊಂದು ತೊಗೊಂಡಿದ್ದೀನಿ. ಇದು 80 ರುಪೀಸ್ ಆ್ಯಕ್ಚುಲಿ ವೆಜ್ ಬಿರಿಯಾನಿ 80 ರುಪೀಸು. ವೆಜ್ ಬಿರಿಯಾನಿ ಆ್ಯಕ್ಚುಲಿ 80 ರುಪೀಸು, ಇವ್ರು ಮಾಡ್ತಾಯಿದ್ದಾರೆ 90 ರುಪೀಸ್ಗೆ. ಎಗ್ ಬಿರಿಯಾನಿ 90 ರುಪೀಸು, ಇವ್ರು ಮಾಡ್ತಾಯಿದ್ದಾರೆ 100 ರೂಪಾಯಿಗೆ. ಚಿಕನ್ ಬಿರಿಯಾನಿ 100 ರೂಪಾಯಿ ಇಲ್ಲ 110 ಇರುತ್ತೆ, ಆದರೆ ಇವ್ರು ಮಾಡ್ತಾಯಿದ್ದಾರೆ 140 ರೂಪಾಯಿಗೆ. ನಾನು ಕೇಳಿದ್ದಕ್ಕೆ ಏನು 80 ರುಪೀಸ್ ಅಲ್ವಾ ಅನ್ನೋದಕ್ಕೆ ಆಯ್ತು 80 ರುಪೀಸೇ ಕೊಡಿ ಅಂತಾರೆ. ನಾವು ಬಾಯಿ ಬಿಟ್ಟು ಕೇಳೋವರೆಗೂ ಇವರು 1 to ಡಬಲ್ ರೇಟೇ ಮಾಡ್ತಾ ಇರ್ತಾರೆ. ನೀವು ಫುಲ್ ರೇಟ್ ಚಾರ್ಟ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡಿ. IRCTCದು ರೇಟ್ ಕಾರ್ಡು ನೋಡಿ. ಇವಾಗ ನಾನು ತೊಗೊಂಡಿದ್ದೀನಿ, ಟೇಸ್ಟ್ ಮಾಡೋಣ ಯಾವ ಥರ ಇದೆ, ಓಪನ್ ಮಾಡೋಣ. ಒಂದು ಪಿಕಲ್ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ನಾನು ಪಿಕಲ್ ತಿನ್ನಲ್ಲ. ನೋಡಿ ರೈಸ್ ಕೊಟ್ಟಿದ್ದಾರೆ, ಗ್ರೇವಿ ಇದೆ, ಪಿಕಲ್ ಇದೆ, ಬೀಟ್ರೂಟ್ ಎಲ್ಲ ಹಾಕಿದ್ದಾರೆ ಇದರಲ್ಲಿ. ಈಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಸಕ್ಕತ್ತಾಗಿದೆ ಬಿಡು, ಬಿಸಿ ಬಿಸಿಗೆ ವೆಜ್ ಬಿರಿಯಾನಿ ತೊಗೊಬೋದು, ಚೆನ್ನಾಗಿದೆ.
ला जाणारी सुपरफास्ट एक्सप्रेस कृपया ध्यान दीजिए गाड़ी क्रमांक 1278 सुपरफास्ट एक्सप्रेस प्लेटफॉर्म क्रमांक 830 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಕರಾಡ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಬೆಳಿಗ್ಗೆ 11 ಗಂಟೆ 37 ನಿಮಿಷಕ್ಕೆ ಆದರೆ ಬಂದೈತ್ರಿ. ಈಗ 11 ಗಂಟೆ 54 ನಿಮಿಷ, ಟೋಟಲ್ 17 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಕರಾಡಲ್ಲಿ ಏನು ಫೇಮಸ್ ಅಂದರೆ ಶುಗರ್ ಪ್ರೊಡಕ್ಷನ್ಗೆ ಭಾಳ ಫೇಮಸ್ ಇದೆ. ಮತ್ತು ಕರಾಡ್ ಬರುತ್ತೆ ಸತಾರಾ ಡಿಸ್ಟ್ರಿಕ್ಟಲ್ಲಿ, ಸೆಂಟ್ರಲ್ ರೈಲ್ವೆ ಪುಣೆ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಮತ್ತು ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ನಮ್ಮ ಟ್ರೈನ್. ಅದೇ ನಮ್ಮ ಕೋಚಲ್ಲಿ S5 ಏನು ಬೋರ್ಡ್ ಆಗಿಲ್ಲ, ಆದರೆ S6 ಬೋರ್ಡಿಂಗ್ ತುಂಬ ಆಗಿದೆ. ನೋಡಿ ಎಷ್ಟು ಮೋಡ ಮುಚ್ಕೊಂಡಿದೆ ಅಂತ, ಮಳೆ ಬರ್ತದೆ ಅನ್ಸುತ್ತೆ ಅಲ್ಲೆಲ್ಲ. ಇವಾಗ
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಸತಾರಾಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 12:34 ಆದರೆ ಬಂದೈತ್ರಿ. ಈಗ 1:11 ಟೋಟಲ್ 34 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹೊರಟಿದೆ. ಬನ್ನಿ ನೀಟ್ನೆಸ್ ಬಗ್ಗೆ ಮಾತಾಡೋಣ. ನೋಡ್ಬೋದು ಕೋಚ್ ಎಷ್ಟು ಹೆಂಗಿದೆ ಅಂತ ಕಂಡೀಷನ್. ಕಂಡೀಷನ್ ಬಗ್ಗೆ ಮಾತಾಡೋಕೆ ಹೋದರೆ, ನೀಟ್ನೆಸ್ ಬಗ್ಗೆ ಮಾತಾಡೋಕೆ ಹೋದರೆ ಎದುರುಗಡೆ ಮಿರರ್ ಇದೆ. ಮಿರರ್ ಏನು ಅಷ್ಟು ನೀಟಾಗಿಲ್ಲ. ಮತ್ತು ನೀರು ಬರ್ತಿದೆ ಅದು. ಮತ್ತು ನಿಮಗೆ ಹೇಳಿದ್ನಲ್ಲ, ಮೀರಾಜಲ್ಲಿ ಕಂಪ್ಲೇಂಟ್ ಹಾಕಾದ್ಮೇಲೆ ಬಂದು ಕ್ಲೀನ್ ಮಾಡಿಕೊಟ್ಟು ಹೋದರೆ ನೋಡ್ಬೋದು. ನೀರಂತೂ ಥ್ರೂಔಟ್ ದ ಜರ್ನಿ ನೀರಂತೂ ಬರ್ತಿದೆ. ಮತ್ತು ಲಿಕ್ವಿಡ್ ಸೋಪ್ ಇದೆ, ಅದು ಲಿಕ್ವಿಡ್ ಇಲ್ಲ. ಮತ್ತು ಇದೊಂದು ಡಸ್ಟ್ಬಿನ್ ಕೊಟ್ಟಿದ್ರೆ, ಇದೊಂದು ಡಸ್ಟ್ಬಿನ್ ಇದೆ. ಮತ್ತು ಒಂದು 5 ಡಸ್ಟ್ಬಿನ್ ಮಿಷನ್, ಮತ್ತು ಅಲ್ಲೊಂದು 5 ಡಸ್ಟ್ಬಿನ್ ಮಿಷನ್ ಇದೆ. ಮತ್ತು ಒಂದು ಇಂಡಿಯನ್ ಸ್ಟೈಲು, ಒಂದು ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್. ಈಗ ನಾನು ಬಂದಿದ್ದೀನಿ ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ಗೆ. ಎದುರುಗಡೆ ನೋಡ್ಬೋದು ಮಿರರ್ ಇದೆ. ಮಿರರ್ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು ನೀರಂತೂ ಬರ್ತದೆ. ಫುಲ್ ಜರ್ನಿಲು ನೀರಂತೂ ಇದೆ. ಮತ್ತು ಲಿಕ್ವಿಡ್ ಸೋಪ್ ಇದೆ, ಲಿಕ್ವಿಡ್ ಇಲ್ಲ. ಮತ್ತು ಹೋಲ್ಡರ್ ಇದೆ. ಮತ್ತು ನೀಟ್ನೆಸ್ ಬಗ್ಗೆ ಮಾತಾಡಬೇಕು ನೋಡ್ಕೊಳ್ಳಿ. ಸ್ಲೀಪರ್ ವಾಶ್ರೂಮು ನೀಟಾಗಿ ಕ್ಲೀನ್ ಆಗಿದೆ ಗುರು. ಅದು ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್.
ಪ್ಯಾಂಟ್ರಿ ಕಾರಲ್ಲಿ ಮ್ಯಾಗಿ ಸಿಗ್ತಾ ಇತ್ತು, 50 ರೂಪಾಯಿ ಒಂದು ಪ್ಲೇಟ್ ಅಂತ ತೊಗೊಂಡೆ. ಬಿಸಿ ಬಿಸಿ ಇದೆ ಬರೋ, ಫುಲ್ ಬಿಸಿ ಇದೆ. ತಿಂದ್ಬಿಟ್ಟು ನಿಮ್ಮ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ನೋಡಿ, ಪುಣೆ ಹೋಟೆಲ್ ಸಿಕ್ಕಿದೆ. ಬೆಂಗಳೂರು, ಮುಂಬೈ, CSMT, ಉದ್ಯಾನ್ ಎಕ್ಸ್ಪ್ರೆಸ್ ಕ್ಲಿಯರೆನ್ಸಿಗೆ ವೇಟ್ ಮಾಡಿಸ್ತಾ ಇದ್ದಾರೆ. ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಪುಣೆ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 3:55 ಆದರೆ ಬಂದೈತ್ರಿ. ಈಗ 4:15 ಟೋಟಲ್ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚುವಲ್ ಆಗಿದೆ ಅಂತ. ಪುಣೆ ಜಂಕ್ಷನಲ್ಲೇ ಡಿಬೋರ್ಡ್ ಮಾಡ್ಕೊತೀನಿ, ನಿಜಾಮುದ್ದೀನ್ವರೆಗೂ ಹೋಗ್ತಾಯಿಲ್ಲ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸು. ಮತ್ತು ನೀಟ್ನೆಸ್ ಬಗ್ಗೆ ಹೇಳಬೇಕು ಅಂದರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಈ ಟ್ರೈನು. ಮತ್ತು ಈ ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಇರೋದ್ರಿಂದ ನಿಮಗೆ ಊಟಕ್ಕೇನು ತೊಂದರೆನೇ ಆಗೋದಿಲ್ಲ. ಆಮೇಲೆ ನಿಮಗೆ ಟೈಮ್ ಮ್ಯಾಗಿ ಬರುತ್ತೆ, ಮತ್ತು ವಡಾಪಾವ್ ಬರುತ್ತೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಬರುತ್ತೆ. ಮತ್ತು ನಾನು ಮ್ಯಾಗಿ ತೊಗೊಂಡಿದ್ನಲ್ಲ, ಅದಂತೂ ಸಕ್ಕತ್ತಾಯ್ತು ಗುರು. ಬಿಸಿಗೆ 50 ರೂಪಾಯಿಗಂತೂ ಓಡ್ತಂತಾನೆ ಹೇಳ್ಬೋದು. ಮತ್ತು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.